ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಫುಲ್ಲು. ಎಲ್ಲ ಹೋಗ್ತಾ ಇದ್ದೀವಿ ಹೇಳು? ಗೊತ್ತಿಲ್ಲ, ಹೇಳಿದ್ನಲ್ಲ, ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನಾನೇನು ಹೇಳಬೇಕು? ಏನಾದರೂ ಹೇಳು. ಏನು ಹೇಳ್ಬೇಕು ಹೇಳು? ಅಪ್ಪನ ಕೈ ಕೊಡು, ಅಪ್ಪ ಮಾತಾಡೋದು. ಈಗ ಎಲ್ಲೆಲ್ಲಿ ಹೋಗೋದು ನಾವು? ಫಸ್ಟ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಟೆಂಪಲಿಂದ ಆಮೇಲೆ ಊರಿಗೆ ಹೋಗ್ತೀವಿ. ಯಾವ ಊರಿಗೆ? ಊರ ಹೆಸರು ಗೊತ್ತಿಲ್ಲ ಇವಳಿಗೆ. ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದೀವಿ, ನಮ್ಮ ಅಮ್ಮಮ್ಮ ಅವ್ರ ಮನೆಗೆ. ಆ್ಯಕ್ಚುಲಿ ಇವತ್ತು ನನ್ನ ತಮ್ಮನ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅವನೇ ಡ್ರೈವ್ ಮಾಡ್ತಾವನೆ, ಅದಕ್ಕೆ ಅವನು ಆರಾಮಾಗಿ ಕೂತವನೆ. ಇಲ್ಲ ನನ್ನ ಕಾರ್ ಆಗಿದ್ರೆ ನಾನು ಡ್ರೈವ್ ಮಾಡಬೇಕಿತ್ತು. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಓ ಇಲ್ಲ, ಇದು ಬರೇ ಸುಳ್ಳು. ಇಲ್ಲ, ನನ್ನ ಕಾರ್ ನಾನೇ, ಅಂದರೆ ಇವಾಗ ಮಾಡ್ತಿಲ್ಲ, ರೀಸೆಂಟಾಗಿಂದ ಅವನೇ ಮಾಡ್ತಾನೆ. ಬಟ್ ಮುಂಚೆ ಅಲ್ಲ, ಮದುವೆಗೆ ಮುಂಚೆ ಎಲ್ಲ ನಾನೇ ಓಡಿಸ್ತಿದ್ದೆ. ಮದುವೆ ಆದ್ಮೇಲೆ ಯಾಕೆ ಓಡಿಸ್ತಾ ಇದ್ದೆ? ನಿನ್ನ ಜೊತೆ ಕುತ್ಕೊಂಡಿರ್ತೀನಲ್ಲ ಅದಕ್ಕೆ. ಏನೋ ಕುತ್ಕೊಂಡ್ರೆ ಯಾಕೆ ಸೊ ಸಿ ಎನ್ ಜಿ ಹಾಕ್ಸಕ್ಕೆ ನಿಲ್ಸಿದ್ವಿ. ಈಗ ಸಿ ಎನ್ ಜಿ ಹಾಕ್ಸಿದಾಯ್ತು ಕೂಡ. ನೋಡಿ ಮುಂದೆ ನನ್ನ ತಮ್ಮ, ನಮ್ಮ ತಂಗಿ, ನಮ್ಮ ಅಪ್ಪ ಕುತ್ಕೊಂಡಿದ್ದಾರೆ. ಬೇಗ ನಾ ಹೇಳು. ಗೊರವನಹಳ್ಳಿಗೆ ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ಗೊರವನಹಳ್ಳಿಗೆ ಹೋಗ್ತೀವಿ. ಆ್ಯಕ್ಚುಲಿ ಹೋದ್ವಾರನೇ ಹೋಗ್ಬೇಕಿತ್ತು. ಏನಕ್ಕೆ ಅಂದರೆ ನಮ್ಮ ಮದುವೆ ಅಲ್ಲೇ ಗೊರವನಹಳ್ಳಿ ಇಲ್ಲ ಘಾಟಿಯಲ್ಲಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮೂರಲ್ಲಿ ಮದುವೆ ಆದ್ವಿ, ನಮ್ಮೂರು ಆಂಜನೇಯ ಟೆಂಪಲಲ್ಲಿ ಮದುವೆ ಆಗಿದ್ದು ನಾವು. ಸೊ ಅದಕ್ಕೆ ಪೂಜೆ ಕೊಡೋಣ ಅಂತ, ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಅಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡ್ಸೋಣ ಅಂತ ಬಂದ್ವಿ. ನೋಡಿ ಇದೇನ ಅಂತ ಅದೇ ಹೋದ. ಸೊ ಫೈನಲಿ ಗೊರವನಹಳ್ಳಿಗೆ ಬಂದಿದ್ದೀವಿ. ಈಗ 30 ರೂಪಾಯಿ ಕಾರ್ಗೆ ಟಿಕೆಟ್ ಕೊಟ್ಬಿಟ್ಟು ಒಳಗಡೆ ಪಾರ್ಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಕಾರ್ನ. ಸೊ ಫೈನಲಿ ಬಂದ್ವಿ ದೇವಸ್ಥಾನ ಹತ್ರ. ಈ ಸರಿ ಬಂದಿದ್ಯಾ? ಇವಳು ಫಸ್ಟ್ ಟೈಮ್ ಬರ್ತಿರೋದು. ನಾನು ಆಲ್ಮೋಸ್ಟ್ ತುಂಬ ಸರಿ ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ. ಸೊ ಈಗ ಮಡ್ಲಕ್ಕಿಗೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇದು ಮಳ್ಳಕ್ಕಿ ಅಲ್ಲಿ ಸಪ್ರೇಟ್ ಇದೆ, ಇದು ಅಕ್ಕಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಅಂದ್ಕೊಂಡಿದ್ರಂತೆ. ಅಕ್ಕಿ ಅದಕ್ಕೆ ಅಕ್ಕಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅದು ಊಟಕ್ಕೆ. ಯಾರೋ ಇವನು? ಇವನೇ ಸುಂದ್ರ. ಕೋತಿ ನನ್ನ ಮಗ ಇದ್ದಂಗ ನೀವೇ ಎತ್ಕೊಳ್ರಿ ಅಂತೀರ. ಅಲ್ಲಿ ಎತ್ಕೊಳ್ಳೋದು ಹೇಳ್ಕೊಂಡ ಆ್ಯಕ್ಚುಲಿ ಫುಲ್ಲು ಬಿಸಿಲು, ಸೆಕೆ ಆಗ್ತೈತೆ. ಲೈಕ್ ಬಿಸಿಲು ಇಲ್ಲ, ಬಟ್ ಹೆವಿ ಒಂಥರ ಸೆಕೆ. ನೋಡಿ ಗಾಳಿ ಬೀಸ್ಕೊಂಡು, ಅದಕ್ಕೆ ಹೇಳೋದು ಮದುವೆ ಹಾಕ್ರಿ ಅಂತ ಎಲ್ಲರಿಗೂ. ಈಗ ಅಕ್ಕಿ ಕೊಡಬೇಕು. ಗುಂಡನ್ಗಂತ ಹುಷಾರಿಲ್ಲ, ಇನ್ನು ಅಕ್ಕಿ ತಗೊಂಡೋಗ್ತಾ ಇದ್ದಾರೆ. ಇದು ಮಳ್ಳಕ್ಕಿಗೆ ಸೀರೆ. ಎಲ್ಲ ಹೊಸದಾಗಿ ಚೇಂಜ್ ಆಗಿದೆ. ನಾವೊಂದಾಗ ಈ ಥರ ಇರಲಿಲ್ಲ. ನೋಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದಾರೆ. ಹೇಳಿ ಮೇಘ, ಏನಾದರೂ ತಲೆ ನೋವ್ತಿದ್ಯಾ? ಏನಕ್ಕೆ? ತಲೆ ಒಣಗಿಲ್ಲ, ಹಂಗೆ ಜರ. ಅಲ್ಲಿ ನೋಡ್ರಿ ಮಂಕಿಗಳು ಎಲ್ಲೈತೆ? ಇಲ್ಲಿ ನಿಂತ್ಕೊಳ್ಳೋ ಮಂಕಿ ಐತೆ. ಸೊ ಫೈನಲಿ ದರ್ಶನ ಎಲ್ಲ ಮಾಡಿದ್ವಿ.
ನೋಡ್ದೇನ ಅಜ್ಜಿ ದೇವ್ರನ್ನ? ಸೊ ಈಗ ದರ್ಶನ ಎಲ್ಲ ಮುಗೀತು. ಈಗ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನಕ್ಕೆ? ಅದೇ ಈ ದೇವಸ್ಥಾನಕ್ಕೆ ಬಂದಿರೋದು. ಈಗ ಇಲ್ಲಿಂದ ಅಲ್ಲಿ ಇದಕ್ಕೆ ಹೋಗ್ತೀವಿ. ಅಮ್ಮ ಊಟ ಕೊಡೋದು ಏನನ್ನೋದು? ಏನನ್ನ? ಅನ್ನ ಹಾಕ್ತಾ, ಅನ್ನದಾಸೋಹ ಪ್ರಸಾದ ಕೊಡ್ತಾರೆ. ಈಗ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಈಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಊಟ ಎಲ್ಲ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದ ತಿನ್ಕೊಂಡು ಆಮೇಲೆ ಡ್ಯಾಮ್ ಹತ್ರ ಹೋದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ನೋಡಬೇಕು. ಅಲ್ಲಿಂದ ಡೈರೆಕ್ಟ್ ಊರಿಗೆ. ಹಂಗೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಸೊ ಈಗ ಪ್ರಸಾದ ಎಲ್ಲ ತಿಂದಿದ್ದಾಯಿತು. ಇವಾಗ ಕಾರ್ ಹತ್ರ ಹೋಗಬೇಕು. ಕಾರ್ ಹತ್ರ ಹೋಗಿ ಪ್ರಸಾದ ಚೆನ್ನಾಗಿತ್ತು. ನೀನೇ ಬೆಲ್ಲದ ಪಾಯಸ ಮತ್ತು ಅನ್ನ ಸಾಂಬಾರು ಮಜ್ಜಿಗೆ ಒಳ್ಳೆ ಊಟ ಬಂದಿದ್ದೀವಿ. ತಿಂದ್ವಿ ಊಟ ಎಲ್ಲ ಚೆನ್ನಾಗಿತ್ತು. ಅದು ಬೇರೆ ಫುಲ್ ಆಲ್ರೆಡಿ ಆಚೆ ಎಲ್ಲ ಫುಲ್ ಮಳೆ ಬಂದು ಹೋಗಿದೆ ಆಲ್ರೆಡಿ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಲೈಕ್ ಇನ್ನೂ ಹಿಂದೆ ಎಲ್ಲ ಕಟ್ತಾಯಿದ್ರು. ಇದು ನೋಡ್ರಿ, ಮುಂಚೆ ಇದ್ದಿದ್ದು ಊಟದ್ದು. ಅದು ಇವಾಗ ಅದು ಕಲ್ಯಾಣ ಮಂಟಪ ಮಾಡಿದ್ದಾರೆ. ಇವಾಗ ಇದು ಊಟದ್ದು ನೋಡಿ. ಮುಂಚೆ ಇದು ಕೆಳಗಡೆ ಊಟ ಕೊಡ್ತಿದ್ರು, ಇವಾಗ ಅಲ್ಲಿ ಮಾಡಿದ್ದಾರೆ. ಇವಾಗ ಇದು ಕಲ್ಯಾಣ ಮಂಟಪ ಮಾಡಿದ್ದಾರೆ. ಸೊ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆಗೆ. ಕೊರೋನಳ್ಳಿಗೆ ತುಂಬ ದಿನದಿಂದ ಮದುವೆ ಆದ್ಮೇಲಿಂದ ಬರಬೇಕು ಅನ್ಕೊಂತಿದ್ವಿ. ಫೈನಲಿ ಇವಾಗ ದೇವ್ರ ದಾರಿ ಕೊಟ್ಟಿದೆ, ಅದಕ್ಕೆ ಬಂದ್ವಿ. ಸೊ ಇವಾಗ ಡೈರೆಕ್ಟ್ ಇಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಬ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ. ಹೌದು, ಹೆಂಗನ್ನಿಸ್ತು? ಖುಷಿ ಆಯಿತು. ಅಷ್ಟೇನಾ? ಏನೇನು ಅನ್ಬೇಕಪ್ಪ? ಸ್ವಲ್ಪ ಅಪ್ಪನ ಕಡೆ ಹೇಳು. ಫಸ್ಟ್ ಟೈಮ್ ತಾನೇ ಕೊರೋನಾಳಿಗೆ ಬಂದಿರೋದು. ಖುಷಿ ಆಯ್ತು ಅಂತ ಚೆನ್ನಾಗಾಯ್ತು. ಜನನೂ ಅಷ್ಟಿರ್ಲಿಲ್ಲ, ಅಷ್ಟೇ ಇರಲಿಲ್ಲ. ಒಂದು 10-15 ಜನ ಇದ್ರು ನಮ್ಮ ಮುಂದೆ ಅಷ್ಟೇ. ಬೇಗ ದರ್ಶನನೂ ಆಯ್ತು, ಊಟ ಟೈಮ್ಗೆ ಊಟನೂ ಆಯ್ತು. ಲೈಕ್ ವೆದರ್ ಅಷ್ಟೇ ಚೆನ್ನಾಗಿದೆ ತುಂಬಾ.